ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैः स्पष्टवागुंसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಸ್ಥಿರವಾಸರ ಶನಿವಾರ ಶ್ರೀ ಗುರು ದತ್ತಾತ್ರೇಯರ ಜಯಂತಿಯ ಸಪ್ತಾಹದ ಸಂದರ್ಭದಲ್ಲಿ ಮಾರ್ಗಶೀರ್ಷ ಮಾಸದ ಈ ಶುದ್ಧ ನವಮಿಯಂದು ಘೋರ ಕಷ್ಟ ಉದ್ಧಾರಣ ಸ್ತೋತ್ರಂ ಇದರ ಪಾರಾಯಣ ತಾವು ಕೂಡ ನಮ್ಮೊಡನೆ ಧ್ವನಿಯನ್ನು ಕೂಡಿಸಬಹುದು. ಘೋರ ಕಷ್ಟ ಉದ್ಧಾರಣ ಸ್ತೋತ್ರಂ. ಶ್ರೀಪಾದ ಶ್ರೀವಲ್ಲಭತ್ವಂ ಸದೈವ ಶ್ರೀದತ್ತಾಸ್ಮಾನ್ ಪಾಹಿ ದೇವಾಧಿದೇವ ಭಾವಗ್ರಾಹ್ಯ ಕ್ಲೇಶಹಾರಿನ್ ಕೀರ್ತೆ ಘೋರಾತ್ ಕಷ್ಟಾತ್ ಉದ್ಧರಾಸ್ಮಾನ್ ನಮಸ್ತೆ. ತ್ವಂ ನೋ ಮಾತಾ ತ್ವಂ ಪಿತಾ ಪ್ತೋಧಿಪಸ್ತ್ವಂ ತ್ರಾತಾ ಯೋಗಕ್ಷೇಮಕೃತ್ ಸದ್ಗುರುಸ್ತ್ವಂ ತ್ವಂ ಸರ್ವಸ್ವಂ ನೋ ಪ್ರಭೋ ವಿಶ್ವಮೂರ್ತೆ ಘೋರಾತ್ ಕಷ್ಟಾತ್ ಉದ್ಧರಾಸ್ಮಾನ್ ನಮಸ್ತೆ. ಪಾಪಂ ತಾಪಂ ವ್ಯಾಧಿಮಾಧಿಂ ಚ ದೈನ್ಯಂ ಭೇತಿಂ ಕ್ಲೇಶಂ ತ್ವಂ ಹರಾಶು ತ್ವದನ್ಯಂ ತ್ರಾತಾರಂ ನೋ ಈಕ್ಷ್ಯ ಈಶಾಸ್ತಜೋರ್ತೆ ಘೋರಾತ್ ಕಷ್ಟಾತ್ ಉದ್ಧರಾಸ್ಮಾನ್ ನಮಸ್ತೆ. ನಾನ್ಯಸ್ತ್ರಾತಾ ನಾಪಿ ದಾತಾ ನ ಭರ್ತಾ ತ್ವತ್ತೋ ದೇವತ್ವಂ ಶರಣ್ಯೋಕಹರ್ತಾ ಕುರ್ವಾತ್ರೇಯಾನುಗ್ರಹಂ ಪೂರ್ಣರಾತೆ ಘೋರಾತ್ ಕಷ್ಟಾತ್ ಉದ್ಧರಾಸ್ಮಾನ್ ನಮಸ್ತೆ. ಧರ್ಮೇ ಪ್ರೀತಿಂ ಸನ್ಮತಿಂ ದೇವಭಕ್ತಿಂ ಸತ್ಸಂಗಾಪ್ತಿಂ ಏ ಭುಕ್ತಿಂ ಚ ಮುಕ್ತಿಂ ಭಾವಾಸಕ್ತಿಂ ಚ ಅಖಿಲಾನಂದಮೂರ್ತೆ ಘೋರಾತ್ ಕಷ್ಟಾತ್ ಉದ್ಧರಾಸ್ಮಾನ್ ನಮಸ್ತೆ. ಘೋರಾತ್ ಕಷ್ಟಾತ್ ಉದ್ಧರಾಸ್ಮಾನ್ ನಮಸ್ತೆ. ಶ್ಲೋಕಪಂಚಕಮೇ ತದ್ಯಃ ಲೋಕಮಂಗಲವರ್ಧನಂ ಪ್ರಪಠೇನ್ನಿಯತೋ ಭಕ್ತ್ಯಾ ಶ್ರೀದತ್ತಪ್ರಿಯೋ ಭವೇತ್ ಇತಿ ಶ್ರೀ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀಮದ್ವಾಸುದೇವಾನಂದ ಸರಸ್ವತಿ ಸ್ವಾಮಿ ವಿರಚಿತಂ ಘೋರಕಷ್ಟೋದ್ಧಾರಣ ಸ್ತೋತ್ರಂ
सम्पूर्णम् सिद्धान्त अवधूत चिन्तन श्री ಗುರುದೇವ ದತ್ತ. 2 ನಿಮಿಷ ನಾಮಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಹ್ಮ್. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ಶ್ರೀಪಾದ ವಲ್ಲಭ ದಿಗಂಬರ. ಶ್ರೀಪಾದ ವಲ್ಲಭ ದಿಗಂಬರ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ दत्त. जय जय रघुवीर समर्थ. आज एक हिंदी भजन गाएंगे. आप सब इसको दोहराना. हम्म। हे प्रभो आनंद दाता. हे प्रभो आनंद दाता. ज्ञान हमको दीजिए. शीघ्र सारे दुर्गुणों को. दूर हमसे कीजिए. लीजिए हमको शरण में. हम सदाचारी बने. ब्रह्मचारी धर्म रक्षक. वीर व्रतधारी बने. प्रेम से हम गुरुजनों को.
नित्य ही सेवा करे। सत्य बोले झूठ त्यागे। मेल आपस में करे। निंदा किसी की हम किसी से भूल कर भी ना करे। दिव्य जीवन हो हमारा। तेरे यश गाया करे। हे प्रभु आनंद दाता। ज्ञान हमको दीजिए। ज्ञान हमको दीजिए। सिद्धांत अवधूत चिंतन श्री गुरुदेव दत्त। जय जय रघुवीर समर्थ। श्री सद्गुरुनाथ महाराज की जय। हर हर नमः पार्वती पतये। हर हर महादेव। शंभो। ಶ್ರೀಮದ್ಭಗವದ್ಗೀತೆಯ ಷೋಡಶೋಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷೋಡಶೋऽಧ್ಯಾಯः. दैवासुरसम्पद्विभागयोगः. श्रीभगवानुवाच अभयं सत्त्वसंशुद्धिः ज्ञानयोगव्यवस्थितिः दानं दमश्च यज्ञश्च स्वाध्यायस्तप आर्जवम् अहिंसा सत्यमक्रोधः त्यागः शान्तिरपैशुनम् दया भूतेष्वलो लुप्त्वम् मार्दवम् ह्रीरचापलम् तेजः क्षमा धृतिः शौचम् अद्रोहो नातिमानिता भवन्ति सम्पदम् दैवीम् अभिजातस्य भारत। दम्भो दर्पोऽभिमानश्च क्रोधः पारुष्यमेव च अज्ञानम्
प्रकृत्याभिजातस्य पार्थसम्पदमासुरी। हे प्रथापुत्र, दंभ, दर्प, अभिमान, क्रोध, कठोरता तथा अज्ञान, ये सारे आसुरी स्वभाव वालों के गुण हैं। एरोगेंस, pride, anger, conceit, harshness, and ignorance. These qualities belong to those of demonic nature, O son of Pritha. ಸುಮಾರು 6 ಆಸುರಿ ಸಂಪತ್ತುಗಳನ್ನು ಇಲ್ಲಿ ಹೆಸರಿಸಲಾಗಿದೆ. ಇನ್ನು ಮುಂದೆ ಈ ಆಸುರಿ ಸಂಪತ್ತು ಉಳ್ಳವರ ಕಲ್ಯಾಣ ಗುಣಗಳನ್ನು ಇನ್ನು ಬಹಳವಾಗಿ ವಿವರಿಸಲಾಗುವುದು. ಸದ್ಯಕ್ಕೆ 6. ಮೊದಲನೇದು ದಂಭ, ವಿಸ್ತಾರವಾಗಿ ಕಳೆದ ವಾರ ನೋಡಿದ್ದೇವೆ. ಮುಂದಿನ ಆಸುರಿ ಸಂಪತ್ತನ್ನು ನೋಡೋಣ. ದರ್ಪ. ಏನಿದು ಈ ಆಸುರಿ ಸಂಪತ್ತು? ದರ್ಪ ನೋಡಿ, ಆಚಾರ್ಯ ಶಂಕರರ ಭಾಷ್ಯ. ದರ್ಪ ವಿದ್ಯಾಧನ ಸ್ವಜನಾದಿ ನಿಮಿತ್ತ ಉತ್ಸೇಕ ಅತಿಮಾನ ಪೂರ್ವೋಕ್ತ. ಕ್ರೋಧಶ್ಚ ಪಾರುಷ್ಯಂ ಏವಚ ಪರುಷವಚನ್. ಇನ್ನು ಅನೇಕ ಈ ಕೆಟ್ಟ ಗುಣಗಳುಳ್ಳವರ ಸ್ವಭಾವಗಳು. ಮೊದಲು ನೋಡೋಣ. ದರ್ಪ ವಿದ್ಯಾಧನ ಸ್ವಜನಾದ ನಿಮಿತ್ತ ಉತ್ಸೇಕ. ವಿದ್ಯೆ, ಧನ, ತಮ್ಮವರು ಮುಂತಾದ ನಿಮಿತ್ತದಿಂದಾಗುವ ಸೊಕ್ಕು. ನೋಡಿ ಹೇಗಿದೆ. ದರ್ಪ ಅಂದ್ರೆ ಸೊಕ್ಕು. ಅತ್ಯಂತ ದುರಹಂಕಾರವುಳ್ಳಂತಹ ಮನುಷ್ಯರಿಗೆ ಈ ದರ್ಪವೆಂಬ ಆಸುರಿ ಸಂಪತ್ತುಂಟು. ವಿದ್ಯೆ ಇರಬಹುದು, ಅವರಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಪಡೆದು ಸಂಪಾದನೆಯನ್ನು ಮಾಡುತ್ತಿರಬಹುದು, ಲಕ್ಷಗಟ್ಟಲೆ ಧನ. ಹಾಗೂ ತಮ್ಮವರು ಅನೇಕರು ಪ್ರಖ್ಯಾತರಾಗಿರಬಹುದು, ವಿಖ್ಯಾತರಾಗಿರಬಹುದು. ಈ ಒಂದು ನಿಮಿತ್ತದಿಂದ ಆಗುವಂತಹ ಸೊಕ್ಕು ದರ್ಪ. ಇದು ಅತ್ಯಂತ ಕೆಟ್ಟದ್ದು ನೋಡಿ. ಅಭಿಮಾನ ಪಡಬೇಕು, ದುರಭಿಮಾನವಿರಬಾರದು. ಇದಕ್ಕೆ ಇಂಗ್ಲಿಷಿನ ಹೆಸರು ಅರಗನ್ಸ್. ದರ್ಪ ಅಂದ್ರೆ ಅರಗನ್ಸ್. ದಂಭ ಅಂದ್ರೆ ಹಿಪೋಕ್ರಿಸಿ. ದರ್ಪ ಅಂದ್ರೆ ಅರಗನ್ಸ್. ಎಂಡ್ಲೆಸ್ pride of learning or of wealth or of social status or of family connections gives to an individual a kind of insufferable uppishness, and he looks at the world and the happenings around him through this misinterpreting and self-deluding medium, and lives in a world of imagined self-importance, resulting in an arrogance that drives away all inward peace. Such an individual gets exiled from the love of the community around. An arrogant man is a lonely creature in the world, and his only companions are his own imagined self-importance and dreams of his glories, which none but he alone can see. And naturally, he becomes highly self-conceited. Abhimana, durabhimana. ನೋಡಿ, ತಮಗೆ ತಾವೇ ದೊಡ್ಡವರು ಅಂದುಕೊಂಡು ಎಲ್ಲರಿಂದ ಗೌರವಕ್ಕೆ ನಾವು ಪಾತ್ರರು ತಮಗೆ ತಾವೇ ಅಂದುಕೊಂಡ್ಬಿಡ್ತಾರೆ. ಎಲ್ಲ ರೀತಿಯಾದಂತಹ ಪ್ರಶಸ್ತಿಗಳು ಬೇಕು ಅವರಿಗೆ, ಎಲ್ಲ ರೀತಿಯಾದಂತಹ ಪದವಿಗಳನ್ನು ಪಡೆದು ತಾವೇ ಉನ್ನತ ಸ್ಥಿತಿಲಿದ್ದೇವೆ ಅಂದುಕೊಂಡು ಬಾಳ್ತಾ ಇರ್ತಾರೆ. ಆದ್ರೆ ಅವರಿಗೆ ಸತ್ಯ ಗೊತ್ತಿಲ್ಲ. ಆ ವ್ಯಕ್ತಿಯನ್ನು ಯಾರು ಕೂಡ ಮೂಸಿಯೂ ಸಹ ನೋಡುವುದಿಲ್ಲ. ಆದ್ರೆ ಅವರಿಗೆ ಅವರೇ ಒಂದು ಅಭಿಮಾನವನ್ನು ತಂದುಕೊಂಡ್ಬಿಟ್ಟಿರ್ತಾರೆ. ನನ್ನಷ್ಟು ಶ್ರೀಮಂತಿಕೆ, ನನ್ನಷ್ಟು ವಿದ್ಯಾವಂತ, ನನ್ನಷ್ಟು ಸೌಂದರ್ಯಯುಕ್ತ ಪುರುಷ ಮತ್ತೊಬ್ಬರಿಲ್ಲ. ಈ ಒಂದು ಭ್ರಮೆಯಲ್ಲೇ ದರ್ಪದಿಂದ ಕಾಲವನ್ನ ಕಳೀತಾರೆ. ಆ ಒಂದು ಮಿಥ್ಯಾ ಸ್ಥಿತಿಯಲ್ಲಿ ಅವರು ತಮಗೆ ತಾವೇ ಮೋಸವನ್ನ ಮಾಡಿಕೊಳ್ತಾ ಇರ್ತಾರೆ. ನಿಜವಾಗ್ಲೂ ಆಸುರಿ ಸಂಪತ್ತುಳ್ಳವರು
ಜಗತ್ತಿಗೆ ಕಂಟಕ. ವಿಚಾರ ಮಾಡಿ. ಯಾಕೆಂದ್ರೆ ಅವರಿಂದ ಮತ್ತೊಬ್ಬರು ಏನನ್ನೂ ಕೂಡ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ? ವಿಚಾರ ಮಾಡಿ ನೋಡಿ. ದಂ ದರ್ಪ, ಇಲ್ಲಿ ದರ್ಪ ಬರೀ ಒಂದು ಪದದಲ್ಲೇ ಕೊಟ್ಬಿಟ್ಟಿರ್ತಾರೆ. ಆದ್ರೆ ಅದರ ಅರ್ಥ ಏನು ಅಂದ್ರೆ, ತಮ್ಮ ವಿದ್ಯೆ, ತಮ್ಮ ಧನ ಮತ್ತು ತಮ್ಮ ಜನ, ಈ ಒಂದು ಕೊಂಡಿಗಳಿಂದ ತಮಗೆ ತಾವೇ ಅವರು ಶಪಿಸಿಕೊಳ್ತಾ ಇರ್ತಾರೆ, ತಮಗೆ ತಾವೇ ಶಾಪವನ್ನು ಹಾಕೊಳ್ತಾ ಇರ್ತಾರೆ. ನನ್ನಷ್ಟು ಶ್ರೀಮಂತಿಕೆ ವಿದ್ಯೆ ಮತ್ತೊಬ್ಬರಿಲ್ಲ. ಈ ರೀತಿಯಲ್ಲಿ ತಮಗೆ ತಾವೇ ಮತ್ತೊಬ್ಬರೊಡನೆ ಹೋಲಿಸಿಕೊಂಡು ಆ ದುರಭಿಮಾನದಿಂದ ಕಾಲವನ್ನ ಕಳೀತಾ ಇರ್ತಾರೆ. ಮತ್ತೊಂದಿದೆ ನೋಡಿ, ಆಸುರಿ ಸಂಪತ್ತು. ಅಭಿಮಾನ, ಅಹಂಕಾರ. ಅಹಂಕಾರ ಆಗಲೇ ವಿಚಾರ ಮಾಡಿದ್ದೇವೆ ಅನೇಕ ಬಾರಿ. ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡೋಣ, ಏನ್ ಹೇಳ್ತಾ ಇದ್ದಾರೆ. ಅತಿಮಾನ ಪೂರ್ವೋಕ್ತ, ಆಗ್ಲೇ ಹೇಳಿ ಆಗಿದೆ ಅಂತ ಹೇಳಿ ಆಚಾರ್ಯ ಶಂಕರರು ತಿಳಿಸ್ತಾ ಇದ್ದಾರೆ. ಕಾರಣ ಹಿಂದಿನ ಶ್ಲೋಕದಲ್ಲಿ ಈ ಅಹಂಕಾರದ ಬಗ್ಗೆ ನಾವಾಗಲೇ ಚರ್ಚೆ ಮಾಡಿಯಾಗಿದೆ. ಹಿಂದೆ ಹೇಳಿದಂತೆಯೇ ಅದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆಚಾರ್ಯ ಶಂಕರರು. ಮುಂದೆ ದಂಭ, ದರ್ಪ, ಅತಿಮಾನ ಮೂರಾಯ್ತು. ಈಗ ಬರ್ತಾ ಇದೆ ನೋಡಿ, ಕ್ರೋಧ. ಅನೇಕರು ಕೇಳ್ತಾರೆ, ಸ್ವಾಮೀಜಿ ನಮಗೆ ಬಹಳ ಸಿಟ್ಟು, ಮುಂಗೋಪ ಹೇಗೆ ಹೋಗಲಾಡಿಸಿಕೊಳ್ಳೋದು ಕೇಳ್ತಾ ಇರ್ತಾರೆ. ಆ ಹೇಗೆ ಹೋಗಲಾಡಿಸಿಕೊಳ್ಳುವುದು ಅನ್ನುವಂಥದ್ದನ್ನು ವಿಚಾರ ಮಾಡುವ ಮೊದಲು ಏನದು ಕ್ರೋಧ ಎಂದರೆ ನೋಡುವ ಆಚಾರ್ಯ ಶಂಕರರ ಭಾಷ್ಯ. ಕ್ರೋಧಶ್ಚ, ಕ್ರೋಧ ಸಿಟ್ಟು. ಇಲ್ಲೂ ಕೂಡ ಆಚಾರ್ಯ ಶಂಕರರು ಯಾವುದೇ ರೀತಿಯಲ್ಲಿ ಕೂಡ ವಿವರಣೆಯನ್ನು ಕೊಡದೆ ಕೇವಲ ಹೆಸರಿಸ್ತಾರಷ್ಟೇ. ಕ್ರೋಧಶ್ಚ, ಕ್ರೋಧ ಕೂಡ ಒಂದು ಆಸುರಿ ಸಂಪತ್ತು, ಸಿಟ್ಟು. ಇಲ್ಲೊಂದು ವಿಚಾರ ಮಾಡಬೇಕಾಗಿದೆ, ಸಿಟ್ಟು ಏತಕ್ಕೋಸ್ಕರ ಬರುತ್ತೆ ನಮಗೆ? ಸಿಟ್ಟು ಬರುವಂಥದ್ದು ಕೇವಲ ಒಂದೇ ಕಾರಣಕ್ಕೆ, ಮತ್ತೊಬ್ಬರು ಮಾಡಿದ ತಪ್ಪನ್ನು ನಾವು ಸಹಿಸದೆ ಇರುವುದೇ ಸಿಟ್ಟಿಗೆ ಕಾರಣ. ವಿಚಾರ ಮಾಡಿ. ಮತ್ತೊಮ್ಮೆ ಹೇಳ್ತೇವೆ, ಮತ್ತೊಬ್ಬರು ಮಾಡಿದ ತಪ್ಪನ್ನು ನಾವು ಸಹಿಸದೆ ಇರುವಿಕೆ ಸಿಟ್ಟಿಗೆ ಕಾರಣ. ನಾವು ಎಷ್ಟೋ ಬಾರಿ ತಪ್ಪು ಮಾಡ್ತೇವೆ, ಆದ್ರೆ ನಮ್ಮನ್ನು ನಾವೇ ಬೇಗ ಕ್ಷಮಿಸಿಕೊಂಡು ಬಿಡ್ತೇವೆ. ಆದರೆ ಮತ್ತೊಬ್ಬರು ಮಾಡಿದ ಸಿಟ್ಟು ನಮಗೆ ತಡೆಯಲು ಸಾಧ್ಯ ಇಲ್ಲ. ಆಗ ಕ್ರೋಧ, ಸಿಟ್ಟು ಬರುತ್ತೆ. When such a self-conceited, arrogant hypocrite looks at the world around him and finds that the world's estimate of him is totally different from his own estimate of himself, he revolts within and hence his wrath at everything around him. And once such an individual gets worked up with anger in his speech and action, there must necessarily be a disconcerting insolence. ಮುಂದೆ ಮತ್ತೊಂದು ಆಸುರಿ ಸಂಪತ್ತು ಇದಕ್ಕೆ ಹೋಲಿಸಿಕೊಂಡಿದೆ, ಇದಕ್ಕೆ ಕೊಂಡಿಯುಕ್ತವಾಗಿ ಸೇರಿಸಿಕೊಂಡಿದೆ. ಕ್ರೋಧ ಬಂದ್ರೆ ಪಾರುಷ್ಯ ಕೂಡ ಇದ್ದೇ ಇರುತ್ತೆ. ಏನದು ಪಾರುಷ್ಯ? ನೋಡಿ ಆಚಾರ್ಯ ಶಂಕರ್ ಹೇಳ್ತಾರೆ, ಪಾರುಷ್ಯ ಅಂತಂದ್ರೆ ಪರುಷ ವಚನಂ. ಎಷ್ಟು ಸುಂದರವಾಗಿದೆ ನೋಡಿ, ಪರುಷ ವಚನ. ಪರುಷ ವಚನಂ ಅಂತಂದ್ರೆ ಬಿರುಸಾದ ಮಾತು. ಹೇಗೆಂದರೆ, ಒಕ್ಕಣ್ಣನನ್ನು ಸುಂದರವಾದ ಕಣ್ಣುಳ್ಳವೆನ್ನೆ, ಸುಂದರ ಕಣ್ಣುಳ್ಳವನು ಎನ್ನುವುದು, ಕುರೂಪಿಯನ್ನು ರೂಪವಂತ ಎನ್ನುವುದು, ಕೀಳು ವಂಶದಲ್ಲಿ ಹುಟ್ಟಿದವನನ್ನು ಉತ್ತಮ ಕುಲದವನೆನ್ನುವುದು ಮುಂತಾದದ್ದು ಪಾರುಷ್ಯ, ಪರುಷ ವಚನಂ. ಯಥಾ ಕಾಣಂ ಚಕ್ಷುಷ್ಮಾನ್, ವಿರೂಪಂ ರೂಪವಾನ್, ಹೀನಾಭಿಜನಂ ಉತ್ತಮಾಭಿಜನ ಇತ್ಯಾದಿ. ಇಲ್ಲದೆ ಇರುವುದನ್ನು ಇದೆ ಎಂದು ಹೇಳುವುದು. ಒಬ್ಬ ಹುಡುಗಿ ಅತ್ಯಂತ ಕುರೂಪಿಯಾಗಿರ್ತಾಳೆ, ನೋಡ್ಲಿಕ್ಕೆ ಚಂದದಲ್ಲಿ ಇರುವುದಿಲ್ಲ. ಆದ್ರೆ ಈ ಪಾರುಷ್ಯ, ಪರುಷ ವಚನಂ, ಪಾರುಷ್ಯ ಇರುವಂತಹ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಬೇಕಂತಲೇ ಸುಳ್ಳು ಸುಳ್ಳಾಗಿ ಅವಳನ್ನು ನೀನು ರಂಭೆ, ಊರ್ವಶಿ, ತಿಲೋತ್ತಮೆ ಎಂದು ಹೊಗಳುವುದು. ನೋಡಿ, ಒಂದು ಅಪಹಾಸ್ಯವಾಗಿ ಮಾತನಾಡುವಂಥದ್ದು. ಯಾಕೆಂದ್ರೆ ಆಕೆಗೂ ಗೊತ್ತು ನಾನೇನು ಅಷ್ಟು ಸೌಂದರ್ಯವತಿ ಎಲ್ಲ ಅಂತ ಅವಳಿಗೂ ಗೊತ್ತು.
ಆದರೂ ಕೂಡ ವ್ಯಂಗ್ಯವಾಗಿ ಮಾತನಾಡಿದರೆ ಅದಕ್ಕೆ ಹೆಸರು ಪರುಷ ವಚನ. ನೋಡಿ, ಆದ್ರಿಂದ ನಾವು ಸದಾ ಮಾತಿನಲ್ಲಿ ಅತ್ಯಂತ ಸತ್ಯವಂತರಾಗಿರಬೇಕು. ಯಾವುದೇ ರೀತಿಯಲ್ಲೂ ಕೂಡ ಉದ್ದಟತನ ತೋರಿಸಬಾರದು. Such arrogance, self-conceit, wrath, and insolence arise from his own self-delusions. ಇದೆಲ್ಲ ಯಾಕಾಗತ್ತೆ ಅಂತಂದ್ರೆ ಅಜ್ಞಾನಂ. ಅದೇ 6ನೇ ಆಸುರಿ ಸಂಪತ್ತು. ಅಜ್ಞಾನವೇ ಇದಕ್ಕೆಲ್ಲ ಕಾರಣ. ಯಾವ ಸತ್ಯದ ಒಂದು ಜ್ಞಾನವಿಲ್ಲದೆ ನಾವು ಯಾವಾಗ ಅಜ್ಞಾನದಲ್ಲಿರ್ತೇವೆ, ಆಗ ಈ ಎಲ್ಲ ವ್ಯಂಗ್ಯವಾದಂತಹ ಮಾತು, ವ್ಯಂಗ್ಯ ನುಡಿಗಳು, ಆಚರಣೆಗಳು ಆಗುತ್ತವೆ. ಆದ್ರಿಂದ ಇದರ ಬಗ್ಗೆ ನಾವು ಬಹಳ ಎಚ್ಚರವಾಗಿರಬೇಕು. ಈ ಆಸುರಿ ಸಂಪತ್ತನ್ನು ನಾವು ಇದ್ದರೆ ತಕ್ಷಣವೇ ಹೋಗಲಾಡಿಸಿಕೊಳ್ಳಬೇಕು. ಯಾವ್ಯಾವುದು? ದಂಭ, ದರ್ಪ, ಅಭಿಮಾನ, ಕ್ರೋಧ, ಪಾರುಷ್ಯ. ಇದಕ್ಕೆಲ್ಲ ಕಾರಣ ಅಜ್ಞಾನ. ಈ 6 ಕೂಡ ನಾವು ತೊಲಗಿಸಿಕೊಂಡರೆ ನಾವು ದೈವೀ ಗುಣಗಳನ್ನು ಪಡೆದುಕೊಳ್ಳುವುದಕ್ಕೆ ಅರ್ಹರು. ಎಲೆಯರ್ಜುನ, ಆಡಂಬರ, ದರ್ಪ, ಅಹಂಕಾರ, ಕ್ರೋಧ, ಕಠೋರವಾದ ಮಾತು, ಅಜ್ಞಾನ ಇತ್ಯಾದಿಗಳೆಲ್ಲ ಆಸುರಿ ಸಂಪತ್ತನ್ನು ಪಡೆದು ಹುಟ್ಟಿದವರ ಲಕ್ಷಣಗಳು. ಇದರ ಬಗ್ಗೆ ಇನ್ನೂ ಕೂಡ ವಿಚಾರ ಮಾಡೋಣ ನಾಳೆ ದಿವಸ ಸಾಯಂಕಾಲ. ಕಗ್ಗದ ಒಂದು ಸುಂದರವಾದ ವಿಚಾರವನ್ನು ಮಾಡಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಬಹಳ ಸುಂದರವಾಗಿದೆ ನೋಡಿ. ನಮಗೆ ದಾರಿದೀಪ ನಮ್ಮದೇ ಆದಂತಹ ಬೌದ್ಧಿಕ ಶಕ್ತಿ. ದೀವಿಗೆಯು ಮತಿಯೊಂದೇ ಅಂತ ಇದ್ದಾರೆ ಸನ್ಮಾನ್ಯ ಶ್ರೀ ಡಿ.ವಿ. ಗುಂಡಪ್ಪನವರು. ಜೀವ ಕಾರಣ ಮೂಲ ಗೂಢವಾಗಿರ್ದೊಡಂ ಧೀವಿಕಾಸದ ಬೆಳಕನಾದನಿತು ಗಳಿಸಿ ಕೈವಲ್ಯ ಪಥವನರಸುತ ಯಾತ್ರಿಸಲೇಬೇಕು. ದೀವಿಗೆಯು ಮತಿಯೊಂದೆ ಮಂಕುತಿಮ್ಮ, ದೀವಿಗೆಯು ಮತಿಯೊಂದೆ ಮಂಕುತಿಮ್ಮ, ಮಂಕುತಿಮ್ಮ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ. The source of life is mysterious and a divine secret. ಜೀವ ಕಾರಣ ಮೂಲ ಗೂಢವಾಗಿದೆ. The source of life is mysterious and a divine secret. But we must strive to find it by enhancing our intellect as much as possible. We must find that path. We must find that path towards the realization of our true self. Our wisdom is the only light. We have to do so, Mankutimmo. The stress is to find one's own light. It's not possible to know the secret using others' light. You are free to light your lamp from the knowledgeable, but searching has to be done by you, Mankutimma. ಗೂಢವಾಗಿರ್ದೊಡಂ, ಗೂಢವಾಗಿ ಇರ್ದೊಡಂ. ಧೀ ವಿಕಾಸದ, ಧೀ ಬುದ್ಧಿ, ವಿಕಾಸದ ಬೆಳಕನಾದನಿತು, ಬೆಳಕನು ಆದ ಇನಿತು. ಕೈವಲ್ಯ ಪಥವನರಸುತ, ಕೈವಲ್ಯ ಪಥವನು ಅರಸುತ. ಮತಿಯೊಂದೇ, ಮತಿಯು ಒಂದೇ. ಇರ್ದೊಡಂ ಇದ್ದರೆ, ಧೀ ಬುದ್ಧಿ, ಕೈವಲ್ಯ ಪಾರಮಾರ್ಥ, ಇನಿತು ಸ್ವಲ್ಪ. ದೀವಿಗೆ ಬೆಳಕ ನೀಡುವ ಹಣತೆ. ಈ ಜಗತ್ತಿನ ಮೂಲ ಕಾರಣವು ಗೂಢವಾಗಿರುವಾಗ ಬುದ್ಧಿಯು ವೃದ್ಧಿಯಾಗುವಂತಹ ಜ್ಞಾನದ ಬೆಳಕನ್ನು ಪಡೆದು ಪಾರಮಾರ್ಥದ ತತ್ವವನ್ನು ಅರಸುವ ದಾರಿಯಲ್ಲಿ ಪ್ರಯಾಣ ಮಾಡಲೇಬೇಕು. ಕತ್ತಲಲ್ಲಿ ಬೆಳಕ ನೀಡುವ ದೀವಿಗೆ ಮತ್ತು ಜ್ಞಾನವನ್ನು ಅರಸುವ ಬುದ್ಧಿ ಎರಡೂ ಒಂದೇ ಎಂದು ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಈ ಜಗತ್ತಿಗೆ ಒಂದು ಪರಮ ಶಕ್ತಿಯೇ ಮೂಲ ಕಾರಣ. ಅದಕ್ಕೆ ಪರಮಾತ್ಮ, ದೇವರು, ಸೃಷ್ಟಿಕರ್ತ, ಪರಮ ಪುರುಷ, ಹೀಗೆ ಹಲವಾರು ಹೆಸರುಗಳು. ಈ ಜಗತ್ತಿನ ಎಲ್ಲಕ್ಕೂ ಅದೇ ಮೂಲ. ಆದರೆ ಅದು ತನ್ನ ಗೂಢತೆಯನ್ನು ಬಿಟ್ಟು ಕೊಡಲೊಲ್ಲದು. ಅನಾದಿ ಕಾಲದಿಂದಲೂ ಮನುಷ್ಯನ ಮನಸ್ಸಿನಲ್ಲಿ ಇದು ಏನು, ಇದು ಯಾರು ಎನ್ನುವ ಜಿಜ್ಞಾಸೆ ಇದ್ದು ಇಂದಿಗೂ ಬಗೆಹರಿದಿಲ್ಲ. ಅದನ್ನು ಅರಿಯಲು ಪ್ರಯತ್ನ ಪಟ್ಟವರೆಲ್ಲರೂ ಅವರವರದೇ ರೀತಿಯಲ್ಲಿ ಸಾಹಸ ಮಾಡಿದರು. ಆ ಪರತತ್ವವನ್ನು ಕಂಡುಕೊಳ್ಳಲು ತಪಸ್ಸು, ಜಿಜ್ಞಾಸೆ, ಧ್ಯಾನ, ಪೂಜೆ, ಯಜ್ಞ, ಹೋಮ, ಹವನ
ಮನೋಮಂಥನ, ವಿಚಾರ ವಿನಿಮಯ ಮುಂತಾದವುಗಳು ಅನಾದಿ ಕಾಲದಿಂದಲೂ ನಡೆಯುತ್ತಲೇ ಬರುತ್ತಿವೆ. ಅವರವರು ಕಂಡುಕೊಂಡ ಸತ್ಯಗಳನ್ನು ಇದೇ ಸತ್ಯವೆಂದು ನಂಬಿದರು. ಆದರೆ ಸತ್ಯವನ್ನು ಅರಿಯಲು ಪ್ರಯತ್ನಿಸಿ ಮತ್ತೇನನ್ನೋ ಮತ್ತೇನನ್ನೋ ಅರಿತು ಮತ್ತೆ ಏನನ್ನೋ ಅರಿತು ಅದೇ ಸತ್ಯವೆಂದು ನಂಬಿ ಪ್ರತಿಪಾದಿಸಿ ಭಿನ್ನ ಭಿನ್ನ ಮತಗಳನ್ನು ಹುಟ್ಟುಹಾಕಿ ತಮ್ಮ ಮತವೇ ಶ್ರೇಷ್ಠ ಎಂದು ಪ್ರಚಾರಗೊಳಿಸಿರುವ ಕಾರಣದಿಂದ ಮತ ಮತ್ತು ಅಭಿಮತಗಳು ಭಿನ್ನ ಭಿನ್ನವಾಗಿ ಮೂಲ ಸತ್ಯದಿಂದ ಜನರು ದೂರ ಆಗುವಂತೆ ಆಗಿದೆ. ಆದ್ದರಿಂದ ಅನ್ಯರ ವಿಚಾರಗಳನ್ನು ಕೇಳಿದರೂ ಮಾನ್ಯ ಗುಂಡಪ್ಪನವರು ಧೀವಿಕಾಸದ ಬೆಳಕನಾದನಿತು ಗಳಿಸಿ ಕೈವಲ್ಯ ಪಥವನ್ನರಸುತ್ತ ಕತ್ತರಿಸಲೇಬೇಕು ಎಂದು ಹೇಳುವಂತೆ ಪ್ರತಿಯೊಬ್ಬರು ಆ ಪರತತ್ವವನ್ನು ಅರಿಯಲು ಸ್ವಂತ ಪ್ರಯತ್ನವನ್ನು ಮಾಡಲೇಬೇಕು. ಮನಸ್ಸು ಬುದ್ಧಿಗಳನ್ನು ಏಕಾಗ್ರತೆಯಿಂದ ತೊಡಗಿಸಿಕೊಂಡು ಧ್ಯಾನ ಮುಂತಾದವುಗಳಿಂದ ತಮ್ಮ ತಮ್ಮ ರೀತಿಯಲ್ಲಿ ಪರತತ್ವವನ್ನು ಕಂಡುಕೊಳ್ಳಲೇಬೇಕು. ಮುನಿಶ್ರೇಷ್ಠನಾದ ವಿಶ್ವಾಮಿತ್ರನಿಂದ ಜಗತ್ತಿಗೆ ನೀಡಲ್ಪಟ್ಟ ಗಾಯತ್ರಿ ಮಂತ್ರ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಎನ್ನುತ್ತದೆ. ಎಂದರೆ ನಮ್ಮ ಬುದ್ಧಿಗಳನ್ನು ಪ್ರಚೋದಿಸುವ ಮತ್ತು ತೀಕ್ಷ್ಣಗೊಳಿಸುವ ಆ ದೇವನ ಶ್ರೇಷ್ಠವಾದ ತೇಜಸ್ಸನ್ನು ನಾವು ಧ್ಯಾನ ಮಾಡೋಣ ಎಂದು. ನಮ್ಮ ನಮ್ಮ ಮನಸ್ಸುಗಳನ್ನು ಸರಿಮಾರ್ಗದಲ್ಲಿಟ್ಟುಕೊಳ್ಳುವ ಸೆಲ್ಫ್ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಮತ್ತು ನಮ್ಮನ್ನು ಅದೇ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವ ಪ್ರಕ್ರಿಯೆ ನಮಗೆ ನಮ್ಮ ಸನಾತನದಿಂದ ಬಂದಿದೆ. ಕಡಿಮೆ ಶಕ್ತಿ ಇರುವವರು ಹೆಚ್ಚಿನ ಶಕ್ತಿವಂತರಿಂದ ತಮಗೆ ಬೇಕಾದ ಶಕ್ತಿಯನ್ನು ಪಡೆಯುವುದು ಸಹಜ ಧರ್ಮವಾಗಿದೆ. ಅದೇ ರೀತಿಯಲ್ಲಿ ಜ್ಞಾನ ಪಡೆಯಲು ಇಚ್ಛಿಸುವವರು ತಮಗಿಂತ ಹೆಚ್ಚು ಜ್ಞಾನವಂತರನ್ನು ಆಶ್ರಯಿಸಿ ಮಾರ್ಗವನ್ನು ಅರಿಯಬೇಕು. ಆದರೆ ನಾವೇ ನಡೆಯಬೇಕು. ನಾವು ಆಶ್ರಯಿಸಿದವರೇ ನಮ್ಮನ್ನು ನಡೆಸಲು ಬಿಟ್ಟರೆ ಅವರು ತಮ್ಮ ಮಾರ್ಗದಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗುತ್ತಾರೆ ಅಲ್ಲವೇ? ಹಾಗಾಗಿ ನಮಗೆ ಸತ್ಯ ದರ್ಶನವಾಗಬೇಕಾದರೆ ಪ್ರಯತ್ನ ನಮ್ಮದೇ ಆಗಬೇಕು. ಕತ್ತಲಲ್ಲಿ ದಾರಿ ಸಾಗಿಸಬೇಕಾದರೆ ಒಂದು ದೀವಿಗೆ ಇದ್ದರೆ ಸಾಕು. ಹಾಗೆಯೇ ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನದ ಕಡೆಗೆ ಹೋಗಬೇಕಾದರೆ ನಮ್ಮ ಮನಸ್ಸು ಬುದ್ಧಿಗಳೇ ನಮಗೆ ದೀವಿಗೆಯಾಗಬೇಕು. ತಮಸೋಮ ಜ್ಯೋತಿರ್ಗಮಯ ಎನ್ನುವ ವೇದವಾಕ್ಯವೂ ನಾವು ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗೋಣ ಎಂದು ಹೇಳುತ್ತದೆ. ಮೌನವಾಗಿ ಶಾಂತವಾಗಿ ಅಂತರಂಗದಲ್ಲಿ ಬೆಳಕನ್ನು ಕಂಡುಕೊಳ್ಳಬೇಕು. ಪ್ರಯತ್ನ ಪಟ್ಟರೆ ಸರ್ವರಿಗೂ ಇದು ಸಾಧ್ಯವೆಂಬುದು ಪರಮ ಸತ್ಯ. ನಾಳೆ ದಿವಸ ಮತ್ತಷ್ಟು ವಿಚಾರಗಳನ್ನು ಮಾಡೋಣ. ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ ಮುಂದುವರಿದ ವಿಚಾರಗಳು. ಮತ್ತೆ ನಾಳೆ ಸಾಯಂಕಾಲ ಭೇಟಿಯಾಗೋಣ. ಇಂದು ಶನಿವಾರ, ನಾಳೆ ಆದಿತ್ಯವಾಸರ. ಮಾರ್ಗಶೀರ್ಷ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ. ಎಲ್ಲರೂ ಕೂಡ ಅಧ್ಯಾತ್ಮ ಪಥದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡು ಅತ್ಯಂತ ಶುದ್ಧ ಮನಸ್ಕರಾಗಿ ಜೀವನವನ್ನು ಅತ್ಯಂತ ಸಂತೋಷವಾಗಿ ಸಾಗಿಸಿಕೊಳ್ಳಿ. ಶಾಂತಿ ಮಂತ್ರ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಿ. ಜೈ ಶ್ರೀ ಗುರುದೇವ ದತ್ತ.